ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತಿಸ್ತು ಸತಾಂ ಹರಿ ಓಂ. ಆಚಾರ್ಯರ ಮಾತುಗಳನ್ನ ನಾವು ನೋಡ್ತಾ ಇದ್ವಿ. ಆ ಅವ್ಯಕ್ತ ತತ್ವದ ಪ್ರಾಧಾನ್ಯವನ್ನಿಟ್ಟುಕೊಂಡು ಮೋಕ್ಷವನ್ನ ಸಂಪಾದಿಸಬಹುದು ಅನ್ನುವ ಪರಿಸ್ಥಿತಿ ಇದ್ದಾಗ ಯಾಕೆ ನಾವು ಮತ್ತೊಂದು ಅಂದ್ರೆ ಹೀಗೂ ಒಂದು ಉಪಾಸನೆ ಇರುವಾಗ ಈ ಉಪಾಸನೆಯನ್ನ ಬಿಡುವುದರಲ್ಲಿ ಏನು ಕಾರಣ ಇದೆ? ಈ ಉಪಾಸನೆಯನ್ನ ಬಿಡದೆ ಹಾಗೆ ನಾವು ಬೇರೆ ಮುಖದಲ್ಲಿ ಚಿಂತನೆ ನಡೆಸಬಹುದಲ್ವಾ ಅಂತ ಒಂದು ಜಿಜ್ಞಾಸೆ. ಆದ್ರೆ ಅದು ಕಷ್ಟ ಸಾಧ್ಯ ಅನ್ನೋದನ್ನ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ರು. ಅಂದ್ರೆ ಅವ್ಯಕ್ತ ಉಪಾಸನೆಯ ಕಷ್ಟಗಳೇನು, ಅದರ ದೌರ್ಬಲ್ಯಗಳೇನು ಮತ್ತು ಆಗುವ ಅನಾಹುತಗಳೇನು ಇತ್ಯಾದಿಗಳನ್ನ ನಿರೂಪಣೆ ಮಾಡ್ತಾ, ಇಲ್ಲಿ ಅವ್ಯಕ್ತ ಅಂತಂದ್ರೆ ಮೊದಲೊಂದು ಸಮಸ್ಯೆ ಇದ್ದದ್ದೇನು ಅಂದ್ರೆ ಈ ಅವ್ಯಕ್ತ ಅಂದ್ರೆ ಏನು? ಕೆಲವರು ನಿರ್ಗುಣ ಅನ್ನುವ ಉಪಾಸನೆ ಅನ್ನುವ ಅರ್ಥದಲ್ಲಿ ಹೇಳಿದ್ರೆ ಆಚಾರ್ಯರು ಹೇಳ್ತಾರೆ ಇದು ನಿರ್ಗುಣವಾದ ಉಪಾಸನೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಾಗೆ ಉಪಾಸನೆ ಮಾಡುವುದಕ್ಕೆ ಆ ಪ್ರಶ್ನೆ ಕೇಳುವುದಾದ್ರೆ ಅವ್ಯಕ್ತ ಶಬ್ದಕ್ಕೆ ಆ ಅರ್ಥ ಇರಬೇಕು. ಮತ್ತೊಂದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಆ ಪ್ರಶ್ನೆ ಅನ್ನೋದು ಅದು ಕೂಡುದಿಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಕೊನೆಗೆ ನನ್ನ ಉಪಾಸನೆಯೇ ಸರಿ ಅಂತ ಹೇಳಿಬಿಡ್ತಾರೆ. ಅವ್ಯಕ್ತ ಅಂತಂದ್ರೆ ನಿರ್ಗುಣ ಅಂತ ಇಟ್ಕೊಂಡ್ಬಿಟ್ರೆ ನನ್ನ ಉಪಾಸನೆ ಸರಿ ಅಂದ್ರೆ ಸಗುಣ ಉಪಾಸನೆ ಸರಿ, ನಿರ್ಗುಣ ಉಪಾಸನೆ ತಪ್ಪು ಅಂತ ಆಗುತ್ತೆ. ಮತ್ತೆ ಆ ಪ್ರಶ್ನೆ ಬರ್ಲಿಕ್ಕೆ ಪ್ರಸಂಗವೇ ಇಲ್ಲ. ಹಿಂದೆ ಅವ್ಯಕ್ತ ತತ್ವದ ಬಗೆಗೆ ಒಂದಿಷ್ಟು ಜಿಜ್ಞಾಸೆ ಬಂದಿತ್ತು. ಆ ಜಿಜ್ಞಾಸೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಪ್ರಶ್ನೆ ಹೊರಟಿದ್ದದ್ದು. ಈಗ ಆ ಪ್ರಶ್ನೆ ಅನ್ನೋದು ನಿರಾಕೃತವಾಗುವುದಕ್ಕೆ ಒಂದು ಸರಿಯಾದ ವೇದಿಕೆ ಇರುವುದರಿಂದ ಅದನ್ನ ಇಲ್ಲಿ ಇಟ್ಟುಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಊಹಿಸಬಹುದು. ಆದ್ರಿಂದ ಅವ್ಯಕ್ತೋಪಾಸನೆ ಅನ್ನೋದರ ಹಿನ್ನೆಲೆಯಲ್ಲಿ ಬಂದ ಪ್ರಶ್ನೆ ಎಂಬುದು ಪ್ರಕೃತಿಯ ಬಗ್ಗೆ ಹೇಳ್ತಾ ಇದೆ ಹೊರತು ಲೋಕದ ಬಗ್ಗೆ ಹೇಳುವಂಥದ್ದಲ್ಲ ಅನ್ನೋದನ್ನ ಈ ಮುಖದಲ್ಲಿ ನಾವು ಚಿಂತಿಸ್ಲಿಕ್ಕೆ ಸುಲಭ ಆಗುತ್ತೆ. ಕಾರಣಗಳನ್ನ ಕೊಟ್ರು. ಒಂದು ಮಹತಃ ಪರಂ ಅಂತ ಹೇಳಿದೆ ಅವ್ಯಕ್ತ ಅನ್ನೋದಕ್ಕೆ. ತ್ರಿಗುಣಾತ್ಮಕಂ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಅವಿಶೇಷಂ ಪ್ರಕೃತಿಂ ಪ್ರಧಾನಂ ಅನ್ನುವ ಇಷ್ಟು ವಿಶೇಷ ಶಬ್ದಗಳು ಅಲ್ಲಿರುವುದ್ರಿಂದ ಅದು ಅವ್ಯಕ್ತ ಅಂದ್ರೆ ಪ್ರಧಾನವಾಗಿ ಪ್ರಕೃತಿಯೇ ಆಗತ್ತೆ ಅಂತ. ಇನ್ನು ಆ ಪ್ರಕೃತಿ ಅವ್ಯಕ್ತಕ್ಕಿಂತ ಪರವಾದ ವಾಸುದೇವ ತತ್ವದ ಬಗ್ಗೆಯೂ ಕೂಡ ಅದು ನಿರೂಪಣೆ ಮಾಡಿದೆ. ರೂಪಂ ಚೇದೃಶಂ ಸಾಧಿತಂ ಪುರಸ್ತಾತ್. ಅದು ವಾಸುದೇವನೇ ಅನ್ನುವ ಅಂಶವನ್ನು ಕೂಡ ಪೂರ್ವದಲ್ಲಿ ಸಾಧನೆ ಮಾಡಿ ಆಗಿದೆ. ಅದರ ಜೊತೆಗೆ ಉಪಾಸನೆಯನ್ನ ಯಾರನ್ನಾಗಿ ಮಾಡಬೇಕು? ಅವನ ಸ್ವರೂಪವನ್ನ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಇತ್ಯಾದಿಗಳನ್ನ ಹೇಳಿರುವುದರಿಂದ ಅವನನ್ನೇ ಅಮೃತ ಇಹ ವಿದ್ವಾನ್, ಅವನನ್ನೇ ಅಮೃತ ಅಂತ ತಿಳಿಬೇಕು. ಯಾಕೆಂದ್ರೆ ಅವನನ್ನ ತಿಳಿಯದೆ ಬೇರೆ ದಾರಿ ಇಲ್ಲ ಅಮೃತದ ಕಡೆಗೆ, ಅಮೃತತ್ವದ ಕಡೆಗೆ ಸಾಗ್ಬೇಕಾದ್ರೆ ಆ ದಾರಿ ಬೇಕೇ ಬೇಕು ಅನ್ನುವ ಮಾತು ಅಲ್ಲಿ ಬಂದಿತ್ತು. ಇನ್ನು
ಅವನನ್ನ ಆದಿತ್ಯವರ್ಣನಾಗಿ ಹೇಳಿದ್ದು ಕೂಡ ನಾವು ನೋಡಿದ್ವಿ. ಆಮೇಲೆ ಅವನ ಪರಿಚಯವನ್ನ ಸಾಮವೇದದ ಶ್ರುತಿಯೊಂದು ಪ್ರಶ್ನೆ ಕೇಳಿತ್ತು, ಸೌಕರಾಯಣ ಶ್ರುತಿ. ಅವನನ್ನು ಹೇಗೆ ಅಂತ ಉಪಾಸನೆ ಮಾಡಬೇಕು ಅಂತ. ಆಗ್ಲೂ ನಮ್ಮಂತೆ ಇರುವ ಕೈಕಾಲುಗಳಿಲ್ಲದ ವ್ಯಕ್ತಿತ್ವವನ್ನ ಹೇಗೆ ಧ್ಯೇಯ ಅಂತ ಕೇಳಿದಾಗ ಅವನನ್ನ ಹಲವು ಬಣ್ಣಗಳಿಂದ ಚಿಂತಿಸುವುದಕ್ಕೆ ಬೇಕಿರುವ ಮಾತುಗಳನ್ನು ಆಡಿದರು. ಅವನು ಬಂಗಾರದ ಬಣ್ಣದನ್ನಾಗಿ ಚಿಂತಿಸಬೇಕು, ಬಹುವರ್ಣದವನನ್ನಾಗಿ ಚಿಂತಿಸಬೇಕು, ಕೆಂಪು ಬಣ್ಣದವನಾಗಿ ಚಿಂತಿಸಬೇಕು, ಅವನ ಅತ್ಯಂತ ಪುರಾಣ ಇತ್ಯಾದಿ ಮಾತುಗಳೆಲ್ಲ ಬಂತು. ಅರೂಪತ್ವಾದೇಹೇ ತು ಗತಿರುಕ್ತ ಪುರಸ್ತಾತ್. ಅಲ್ಲ, ಅಶಬ್ದಮ ಸ್ಪರ್ಶಮ ರೂಪಮ ವ್ಯಯಂ ಅಂತ ಅರೂಪ, ಅವನಿಗೆ ಅಲೋಮಪಾದ ಇತ್ಯಾದಿಗಳೆಲ್ಲ ಅರೂಪ ಅಂದ್ರೆ ಅದು ಸಮಷ್ಟಿಯಾಗಿ ತಗೊಳ್ಬೇಕು. ಕೆಲವು ಕಡೆ ಅವನಿಗೆ ಅಚಕ್ಷುಶ್ರೋತ್ರಂ, ಅಪಾಣಿಪಾದಂ, ಈಗ ಅಲೋಮಪಾದ ಅಂತೆಲ್ಲ ಹೀಗೆ ಹೇಳಿದ್ದಾರೆ. ಲೋಮಪಾದ ಅಂದ್ರೆ ಒಂದರ್ಥದಲ್ಲಿ ಭಗವಂತನನ್ನ ಲೋಮಪಾದ ಅಂತ ಕರೆದ್ರೆ ರೋಮವೇ ಯಾರಿಗೆ ಪಾದವಾಗಿಯೂ ಕೆಲಸ ಮಾಡುತ್ತೋ ಅವನು ರೋಮಪಾದ. ಈಗ ಈ ರೋಮಪಾದದ ಬಗ್ಗೆ ಹೇಳುವಂಥದ್ದೇನಿಲ್ಲ, ರೋಮಪಾದ ಅಂತಿರುದು. ಅಂದ್ರೆ ನಮ್ಮ ಹಾಗೆ ರೋಮ ಪಾದಗಳು ಕೂಡ ಇಲ್ಲದವನು ಅನ್ನುವ ಅರ್ಥದಲ್ಲಿ ಈ ಮಾತು ಇದೆ. ಏನರ್ಥ? ಗತಿರುಕ್ತ ಪುರಸ್ತಾತ್. ಇದಕ್ಕೆ ಹಿಂದೆನೆ ಉತ್ತರ ಕೊಟ್ಟಿದ್ದಾರೆ. ಅವನಿಗೆ ಭೌತಿಕವಾದ ಶರೀರ ಇಲ್ಲ ಅಂತ ಅದಕ್ಕರ್ಥ. ಅರೂಪ ಅಂತಂದ್ರೆ ಅವನಿಗೆ ಲಿಂಗ ದೇಹ ಇಲ್ಲ, ಅನಿರುದ್ಧ ದೇಹ ಇಲ್ಲ, ಅವನಿಗೆ ಭೌತ ದೇಹ ಇಲ್ಲ, ಅವನು ಸ್ವರೂಪ ದೇಹದಿಂದ ಅಪ್ರಾಕೃತವಾದ ರೂಪದಿಂದ ಕೂಡಿದವನು ಅಂತ ಹೇಳಿದ್ದಾರೆ. ಪುರುಷ ಭೇದಶ್ಚ ಪ್ರಶ್ನಾದೌ ಪ್ರತೀಯತೆ ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ. ಪುರುಷ ಭೇದ ಅಂದ್ರೆ ಈಗ ಅವ್ರು ಹೇಳುದೇನು ಅಂದ್ರೆ ಈ ಎರಡೂ ಒಂದೇ, ಆ ರೀತಿ ಉಪಾಸನೆ ಮಾಡಬೇಕು, ಈ ರೀತಿ ಉಪಾಸನೆ ಮಾಡಬೇಕು ಅಂತ ಕೇಳ್ತಾ ಇರುದು ಅಂತ. ಆದ್ರೆ ನೀವು ಸರಿಯಾಗಿ ಗಮನಿಸಿದ್ರೆ ಅಲ್ಲಿ ಆ ರೀತಿಯೋ ಈ ರೀತಿಯೋ ಪ್ರಶ್ನೆ ಕೇಳಿದ್ದೇ ಅಲ್ಲ. ಅಲ್ಲಿ ಪ್ರಶ್ನೆ ಕೇಳಿದ್ದೇನು ಅಂತಂದ್ರೆ ಪ್ರತ್ಯೇಕವಾಗಿ ಈ ವ್ಯಕ್ತಿಯನ್ನು ಉಪಾಸನೆ ಮಾಡಿದ್ರೆ ಉತ್ತಮನೋ, ಆ ವ್ಯಕ್ತಿಯನ್ನು ಉಪಾಸನೆ ಮಾಡಿದ್ರೆ ಉತ್ತಮನೋ ಅನ್ನುವ ಪ್ರಶ್ನೆ ಇರುದು. ಆ ಪ್ರಶ್ನೆ ಕೇಳಿದಾಗ ಅದ್ರಲ್ಲಿ ಯಾವುದೋ ಒಂದು ಉತ್ತಮ ಅಂತ ಹೇಳುದಾದಾಗ ಎರಡು ಬೇರೆ ಬೇರೆನೆ ವ್ಯಕ್ತಿ. ಪ್ರಶ್ನೆಯನ್ನ ನೀವು ದಿಕ್ಕು ತಪ್ಪಿಸಿ ನಿಮ್ಗೆ ಬೇಕಾದ ಹಾಗೆ ಮಾಡ್ಕೊಳ್ಳಿಕ್ ಬರುದಿಲ್ಲ. ಪುರುಷ ಭೇದಸ್ತು ಪ್ರತೀಯತೆ ಏವ. ಯಾಕಂದ್ರೆ ಒಂದು ಶಬ್ದ ಇರುದು ತ್ವಾಂ ಪರ್ಯುಪಾಸತೆ ಅಂತಿದೆ, ಏಚ ಅಪಿ ಅಕ್ಷರಂ ಅವ್ಯಕ್ತಂ ಉಪಾಸತೆ ಅಂತಿದೆ. ಹಾಗಾದ್ರೆ ಇಲ್ಲಿ ಯಾವುದೋ ಒಂದನ್ನ ಬೇಕು, ಒಂದನ್ನ ಬೇಡ. ಅದು ಒಂದನ್ನ ಬೇಡ ಅಂತ ಹೇಳಿದ ಮೇಲೆ ಆ ಒಂದನ್ನ ನೀವು ಅದು ಒಂದೇ, ಇಲ್ಲಿ ಬೇಡ ಹೇಳಿದ ವಸ್ತುವೇ ಆ ಕಡೆ ಇನ್ನೊಂದಾಗಿದೆ ಅಂತ ನಿಮ್ಗೆ ಬೇಕಾದ ಹಾಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದನ್ನ ಆಚಾರ್ಯರು ಪುರುಷ ಭೇದಾತ್ ಪ್ರತೀಯತೆ ಅಂದ್ರು. ಸರಿ, ಭಗವಂತನ ಮಾತೇನು ನೋಡೋಣ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತ ತಮಾಮತಾಃ. ನಮ್ಗೆ ಈ ಹಿಂದಿನ ಶ್ಲೋಕಕ್ಕೆ ಸಂಬಂಧಿಸಿದ ಹಾಗೆ ಈಗ ನಾವೊಂದು ಚೂರು ತಾತ್ಪರ್ಯಕ್ಕೆ ಹಿಂದಿನ ಪುಟಕ್ಕೆ ಹೋಗೋಣ. ಕೆಳಭಾಗದಲ್ಲಿರುತ್ತಲ್ಲ ಅದು ಸಾಧನ ನಿರ್ಣಯೋ ಅತ್ರ. ಈ ಮೊದಲ ಪದ್ಯಕ್ಕೆ ಏಚಾಪ್ಯಕ್ಷರಮ ವ್ಯಕ್ತಂ ಅನ್ನುವ ವಿವರಣೆಗೆ ನಿರ್ಣಯ, ಇಲ್ಲಿ ಒಂದು ಯಾರನ್ನು ಉಪಾಸನೆ ಮಾಡಬೇಕು, ಅವ್ಯಕ್ತ ತತ್ವವನ್ನೋ ಪರತತ್ವವನ್ನೋ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಈ ಮಾತು ಬಂದಿದೆ. ಅದನ್ನ ಶ್ರಿಯೇ ಜಾತ ಶ್ರಿಯಾ ನಿರೀಯಾಯ ಶ್ರಿಯಂ ವಯೋ ಜರತೃಭ್ಯೋ ದಧಾತಿ ಶ್ರಿಯಂ ವಸಾನ ಅಮೃತತ್ವಮಾಯನ್ ಭವಂತಿ ಸತ್ಯಾಸ ಮಿತಾಮಿತದ್ರೌ. ಇದು ಹಿಂದೆ ಈ ಮಂತ್ರವನ್ನ ಭಾಷ್ಯದಲ್ಲೂ ಕೊಟ್ಟಿದ್ರು. ನಮ್ಗೆ ಇದೆರಡನ್ನ ಒಟ್ಟಿಗೆ ಓದ್ತಾ ಇದ್ದೇವೆ, ಅದರಿಂದಾಗಿ ಅಲ್ಲಿ ಕೊಟ್ಟದನ್ನ ಇಲ್ಲಿ ಕೊಟ್ಟಿದಾರಲ್ಲ ಅಂತ ನಮಗನ್ಸುತ್ತೆ. ಆದ್ರೆ ಅಲ್ಲಿ ಕೊಡುವಾಗ ತಾತ್ಪರ್ಯವಾಗಿ ಹೇಳ್ಬೇಕಾದ ಅಂಶ ಒಂದು ಬೇರೆ ಇದೆ. ಈಗ ಇಲ್ಲಿ ಭಾಷ್ಯದಲ್ಲಿ
ಆಗ ಭಾಷ್ಯದಲ್ಲಿ ಕೊಟ್ಟದ್ದು ಮತ್ತು ಈಗ ತಾತ್ಪರ್ಯದಲ್ಲಿ ಕೊಡ್ತಾ ಇರೋದು ಎರಡಕ್ಕೂ ಬೇರೆ. ನಾವು ಒಟ್ಟಿಗೆ ಗ್ರಂಥವನ್ನು ಓದುವುದರ ಲಾಭ ಏನು ಅಂದ್ರೆ ಎರಡೂ ಸೇರಿ ಶ್ಲೋಕದ ಒಟ್ಟರ್ಥ ಏನು ಅಂತ ಗೊತ್ತಾಗತ್ತೆ. ಅಲ್ಲಿ ಒಂದೊಂದೇ ಓದಿದಾಗ ಅದರ ತಾತ್ಪರ್ಯ ಏನು, ಅದರ ಮುಖ್ಯವಾದ ಭಾಷ್ಯದ ವಿವರಣೆ ಏನು ಅಂತ ಗೊತ್ತಾಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ಶ್ರಿಯೇ ಜಾತಃ, ಶ್ರೀಯಗೋಸ್ಕರ ಹುಟ್ಟಿ ಅಂದ್ರೆ ಜಗತ್ತು ಶ್ರೀಯೇ, ಈ ಜಗತ್ತು ಶ್ರೀಯಗೋಸ್ಕರ, ಶ್ರೀಯ ಆನಿರೀಯಾಯ, ಶ್ರೀಯಿಂದಲೇನೆ ಈ ಜಗತ್ತು ನಿರ್ಮಾಣಗೊಂಡಿದೆ. ಶ್ರಿಯಂ ವಸಾನಃ, ಶ್ರಿಯಂ ವಯಃ, ಶ್ರೀಯನ್ನೇ ಅನುಸರಿಸಿ ಅಂದ್ರೆ ಇದೆಲ್ಲ ಸಪ್ತಮಿ ವಿಭಕ್ತಿಯ ಮೂಲಕ ಶ್ರೀ ಅನ್ನೋದು ಇಡೀ ಜಗತ್ತಿನ ಎಲ್ಲದರ ಅಂದ್ರೆ ಆಗ ಈ ಸಾಲು ಬಂದಿರ್ಲಿಲ್ಲ, ಆಗ ಮುಂದಿನ ಸಾಲು ಮಾತ್ರ ಬಂದಿತ್ತು. ಈಗ ಈ ಸಾಲನ್ನು ಸೇರಿಸಿಕೊಂಡು ಜರಿತೃಭ್ಯ ದಧಾತಿ, ಜರಿತೃಭ್ಯ ಜರಿತ ಅಂತಂದ್ರೆ ಜ್ಞಾನಿಗಳು, ಹೊಗಳುವವರು ಅಂತ. ಒಳ್ಳೆಯ ಆಯುಷ್ಯವನ್ನ, ವಯಸ್ಸನ್ನ ಜರಿತೃಭ್ಯ ದದಾತಿ ಶ್ರಿಯಂ ವಸಾನ, ಶ್ರೀಯನ್ನ ಅನುಸರಿಸಿದವರಿಗೆ ಒಳ್ಳೆ ರೀತಿಯಾದ ಪೂರ್ಣವಾದ ವಯಸ್ಸು, ಆಯುಷ್ಯ ಇರುತ್ತೆ. ಜರಿತೃಭ್ಯರಿಗೆ, ಜರಿತೃಗಳಿಗೋಸ್ಕರ ಕೊಡ್ತಾಳೆ, ಭಕ್ತರಿಗೋಸ್ಕರ ಕೊಡ್ತಾಳೆ, ಜ್ಞಾನಿಗೋಸ್ಕರ ಕೊಡ್ತಾಳೆ. ಹಿಂದಿದ್ದು ಶ್ರೀಯಂ ವಸಾನ ಅಮೃತತ್ವಮಾಯನ್ ಅಮೃತ ಸತ್ಯಾಸಾಮೃತ ಹಿಂದೆ ಬಂದಿತ್ತು. ಅವಳನ್ನು ಅನುಸರಿಸುವ ಅಮೃತತ್ವವನ್ನು ಹೊಂದುತ್ತಾರೆ ಅನ್ನೋದು ಒಟ್ಟು ಅದರ ಭಾವ ಆಗಿತ್ತು. ಈಗ ಉಪಾಸಿತ ಮುಕ್ತಿದ ಸದ್ಯ ಸದ್ಯ ಜಗತೋ ವಿಷ್ಣು ಪತ್ನಿ, ಸದ್ಯ ಜಗತಃ ವಿಷ್ಣು ಪತ್ನಿ ಮುಕ್ತಿದ, ವಿಷ್ಣುವಿನ ಪತ್ನಿ ಅಂತ ಸ್ಪಷ್ಟವಾಗಿ ಮತ್ತೆ ಅವ್ಯಕ್ತ ಅಂದ್ರೆ ನೀವು ಮತ್ತೆ ಬೇರೆಯವರು ಅಂತ ಹೇಳ್ಬೇಡಿ ಅಂತ ಪೂರ್ವ ಪಕ್ಷದವರು ಕೂಡ ಲಕ್ಷ್ಮಿಯನ್ನೇ ನಿರೂಪಣೆ ಮಾಡಿದೆ. ಮುಕ್ತಿದಾಳನ್ನಾಗಿ ಲಕ್ಷ್ಮೀ ಪತ್ನಿಯನ್ನ, ವಿಷ್ಣು ಪತ್ನಿಯನ್ನ ನಾರಾಯಣನ ಮಡದಿ ಅಂತ ಬಿಡಿಸಿ ಹೇಳಿದ್ರಿಂದ ಇದು ಅವಳನ್ನೇ ಹೇಳ್ತಾ ಇದೆ. ಸದ್ಯ ಇವ ನಮ್ಗೆ ಇನ್ನೂ ಏನ್ ಬೇಕು ಅಂದ್ರೆ ನಾರಾಯಣನದ್ದಾಗುವಾಗ ನಾವು ಯಾಕೆ ಅಲ್ಲ ನಾರಾಯಣನ ಇರ್ಬೇಕಾದ್ರೆ ನೀವು ಇನ್ನೊಂದನ್ನು ಯಾಕೆ ಕಷ್ಟಪಟ್ಟು ಹೊಸ ಉಪಾಸನೆ ಅಂತ ಯೋಚನೆ ಮಾಡ್ತೀರಿ ಅಂದ್ರೆ, ಇಲ್ಲ ನಮ್ಗೆ ಸದ್ಯ ಏವ ಬಹಳ ಬೇಗನೆ ಈ ಫಲ ಸಿಗುತ್ತೆ ಆದ್ಮೇಲೆ ನಮ್ಗೆ ಸ್ವಲ್ಪ ಅರ್ಜೆಂಟ್ ಇದೆ, ನಮ್ಗೆ ಗಡಿಬಿಡಿ ಇದೆ, ನಮಗೆ ಕಾಯುವಷ್ಟು ತಾಳ್ಮೆ ಇಲ್ಲ. ಆದ್ರಿಂದಾಗಿ ನಮಗೆ ಹೆಚ್ಚಿನ ವೇಗದಲ್ಲಿ ಪ್ರೀತಿ ಅಂದ್ರೆ ಸುಖ ಒದಗಿ ಬಿಟ್ರೆ ನಾವು ಆವಾಗ ಈ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಹೆಚ್ಚು ಹೆಚ್ಚು ಹೊತ್ತಾಗತ್ತೆ. ಯಾಕಂದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ವಾಪಸ್ ಬರ್ಲಿಕ್ಕೆ ಏನಿಲ್ಲಲ್ಲ. ಇವರಿಂದನೇ ಮೋಕ್ಷ ಆಗಿಬಿಟ್ರೆ ಬೇಗನೂ ಆಗತ್ತೆ, ಸುಲಭನೂ ಆಗತ್ತೆ, ಒಳ್ಳೇದೂ ಆಗತ್ತೆ, ನಮ್ಗೆ ಇಷ್ಟ ಕೂಡ. ಇಲ್ಲೂ ಸುಖ ಅಲ್ಲೂ ಸುಖ. ಈ ದೇವರನ್ನು ಅನುಸರಿಸಿದ್ರೆ ಇಲ್ಲೂ ಸುಖ ಇಲ್ಲ, ಅಲ್ಲಿ ಸುಖದ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಇಲ್ಲಿ ಒಂದ್ಸರ್ತಿ ಅನುಭವ ಆಗಿದ್ರೆ ಅಲ್ಲಿ ಸುಖದ ಬಗ್ಗೆ ನಾವು ಯೋಚನೆ ಮಾಡ್ಬೋದಿತ್ತು. ಇಲ್ಲೂ ಕೊಡದವರನ್ನ ಅಲ್ಲಿ ಕೊಡ್ತಾರೆ, ಇಲ್ಲಿ ಸ್ವಲ್ಪ ಕಷ್ಟಪಡಿ ಅಂತಂದ್ರೆ ಯಾರು ಕೇಳ್ತಾರೆ? ಅದರಿಂದಾಗಿ ನಮ್ಗೆ ಆ ದೃಷ್ಟಿಯಿಂದಲೂ ಕೂಡ ಸದ್ಯ ಕೂಡ್ಲೆ ಮುಕ್ತಿಯನ್ನು ಕೊಡುವವಳು ಅನ್ನೋ ಅರ್ಥದಲ್ಲಿ ಈ ಮಾತಿದೆ. ಆದ್ರಿಂದ ಶ್ರೀಯನ್ನು ಉಪಾಸನೆ ಮಾಡ್ಬೇಕು ಅನ್ನೋದಕ್ಕೆ ಮಾತಿದೆ. ಯಾ ಶ್ರೀ ಲಕ್ಷ್ಮೀ ಔಪಲಾ ಚಾಂಬಿಕಾ ಇತಿ ಹ್ರೀಹಿ ಇತಿ ಉಕ್ತ ಸಂವಿತ್ ಅಗ್ರ್ಯಾ ಸುವಿದ್ಯಾ. ಈ ಶ್ರೀಯನ್ನ ಯಾ ಶ್ರೀಹಿ ಲಕ್ಷ್ಮೀ ಔಪಲಾ, ಅವಳದೊಂದು ಸುಂದರವಾದ ಹೆಸರು. ಉತ್ತಮವಾದದ್ದನ್ನ ಲಾತಿ, ಉತ್ಕೃಷ್ಟವಾದದನ್ನ ಹತ್ರ ತಂದ್ಕೊಡ್ತಾಳೆ ತಾಯಿ. ಹಾಗೆ ಅವಳು ಉಪಲ ಅಂದ್ರೆ ಒಂದು ಜೀವನದಲ್ಲಿ ಗಟ್ಟಿಯಾಗಿ ಕಷ್ಟಗಳನ್ನು ಎದುರಿಸುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನ ತುಂಬುತ್ತಾಳೆ ಅಂತ. ಉಪಲ ಅಂದ್ರೆ ಕಲ್ಲು, ಔಪಲ ಅಂದ್ರೆ ಬದುಕನ್ನ
ಕಲ್ಲಿನಂತೆ ಎದುರಿಸಿ ಶತ್ರುಗಳನ್ನ ನಾವು ಬಗ್ಗು ಬಡಿಯುವ ಹಾಗೆ ಅವಳು ತಾಕತ್ತನ್ನ ತುಂಬ್ತಾಳೆ. ಆಮೇಲೆ ಅಂಬಿಕಾ ತಾಯಿಯಂತೆ ಕಾಪಾಡ್ತಾಳೆ. ಹ್ರೀಹಿ ಹ್ರೀಹಿ ಅಂತಂದ್ರೆ ಒಂಥರ ನಾಚಿಕೆ, ತಪ್ಪು ಕೆಲಸ ಮಾಡುವ ವಿಷಯದಲ್ಲಿ ಹಿಂದೆ ಸರಿಸುವವಳು ಅಥವಾ ಹರಣ ಮಾಡುವವಳು, ಪಾಪಗಳನ್ನ ಕಳೆಯುವವಳು ಹ್ರೀಹಿ. ಅಷ್ಟೇ ಅಲ್ಲ, ಸಂವಿತ್ ತಿಳುವಳಿಕೆಯ ಮೂಟೆ, ತಿಳುವಳಿಕೆಯ ರಾಶಿ ಅವಳು. ನಮ್ಗೂ ಅದೇ ಬೇಕಿರೋದು, ತಿಳುವಳಿಕೆ. ನಾವೇನ್ ಬಿಟ್ಟು ಹೋಗ್ತಿಲ್ಲ, ಬರೀ ದುಡ್ಡು ಬೇಕು ಅಂತ ನಾವು ಹೋಗ್ತಿಲ್ಲ. ಸಂವಿತ್ ನಮ್ಗೆ ಅವಳಿಂದ ಜ್ಞಾನವೂ ಸಿಗ್ತಾ ಇದೆ, ನಮ್ಗೆ ಜ್ಞಾನವೂ ಬೇಕು. ಅಗ್ರ್ಯಾ ಎಲ್ಲದಕ್ಕಿಂತ ಮೊದ್ಲಿರುವವಳು, ಅವಳನ್ನೇ ಉತ್ತಮ ಅಂತ ಹೇಳಿದ ಮಾತುಗಳು ಇಲ್ಲಿ ಕಾಣಿಸ್ತಾ ಇದೆ. ಅಗ್ರ್ಯಾ ಸುವಿದ್ಯಾ, ಮತ್ತೆ ಲೋಕದ ವಿದ್ಯೆಯು ಕೂಡ. ಸಂವಿತ್ ಅಂತಂದ್ರೆ ಆತ್ಮವಿದ್ಯೆ, ಸುವಿದ್ಯಾ ಅಂತಂದ್ರೆ ಲೋಕವಿದ್ಯೆ. ಲೋಕವಿದ್ಯೆಯನ್ನು ಕೂಡ ಪಡೆಯುವುದಕ್ಕೆ ಅವಳು ದಯಪಾಲಿಸುವುದಕ್ಕೆ ಸಿದ್ಧಳಾದ್ರಿಂದಾಗಿ, ನಾವು ಪಡೆಯುವುದಕ್ಕೂ ಸಿದ್ಧರಾದ್ರಿಂದ ಈ ವಿಷಯದಲ್ಲಿ ನಮಗೆ ಲಾಭ ಇದ್ದೇ ಇದೆ. ಅದರಿಂದಾಗಿ ಇಲ್ಲಿ ಲಕ್ಷ್ಮಿಯನ್ನೇ ಉಪಾಸನೆ ಮಾಡೋದು ಅಂತ ಹೇಳ್ಬೇಕು. ಇತ್ಯಾದಿ ಶ್ರುತಿಭ್ಯ, ಈ ಮೊದಲಾದ ಇದಿಷ್ಟು ಹೇಳಿದ ಶ್ರುತಿಯ ಮಾತುಗಳು. ಶ್ರೀ ಸುತುಷ್ಟ ಹರೇ ಸ್ತೋಷಂ ಗಮಯೇತ್ ಕ್ಷಿಪ್ರಮೇವತು. ಶ್ರೀಹಿ ತುಷ್ಟ, ಶ್ರೀಹಿ ಸುತುಷ್ಟ, ಸು ಅಂದ್ರೆ ಚೆನ್ನಾಗಿ ಜೋರಾಗಿ, ಶ್ರೀಹಿ ಲಕ್ಷ್ಮೀದೇವಿ ಸುತುಷ್ಟ ಚೆನ್ನಾಗಿ ಸ್ತುತಿ ಮಾಡಲ್ಪಟ್ರೆ, ಹರೇಹ ತೋಷಂ ಅವನು ಕೂಡ ಆನಂದ ಪಡ್ತಾನೆ. ಈಗ ನಾರಾಯಣನನ್ನ ಬಿಟ್ಟ ಅಂತ ನೀವು ಇಷ್ಟು ಹೊತ್ತು ಸರ್ವಶಾಸ್ತ್ರ ಪ್ರತಿಪಾದ್ಯನಾಗಿ ಭಗವಂತನನ್ನ ಹೇಳಿ ಮತ್ತ ಪರತರಂ ನಾನ್ಯತೆ ಕಿಂಚಿದಸ್ತು ಧನಂಜಯ ಅಂತೆಲ್ಲ ವಿವರಿಸಿ, ಈಗ ಇದ್ದಕ್ಕಿದ್ದ ಹಾಗೆ ಈ ವಿಷಯದಲ್ಲಿ ಪರಮಾತ್ಮನಿಗೆ ವಿರುದ್ಧವಾಗಿ ನಿಂತು ಬಿಟ್ರಲ್ಲ ನೀವು. ಅಂದ್ರೆ ಹಾಗೇನಿಲ್ಲ. ಹರೇಹ ತೋಷಂ ಗಮಯೇತ್, ಅವಳನ್ನ ಸಂತೋಷ ಪಡಿಸುವ ಉದ್ದೇಶದಿಂದ ಯಾರು ಉಪಾಸನೆ ಮಾಡಿದ್ರು ಕೂಡ ನಾರಾಯಣನು ಈ ವಿಷಯದಲ್ಲಿ ತುಷ್ಟಿಗೊಳ್ತಾನೆ ಅನ್ನೋದನ್ನ ಹೇಳಿದೆ ಅಲ್ಲಿ. ಹರೇಹ ತೋಷಂ ಗಮಯೇತ್, ಅದು ಕೂಡ ಕ್ಷಿಪ್ರಮೇವತು. ಅತುಷ್ಟ ತದತುಷ್ಟಿಂಚ, ಅವಳು ಅತೃಪ್ತಳಾದ್ಲೆ ನಾರಾಯಣನಿಗೂ ಅತೃಪ್ತಿ ಆಗುತ್ತೆ. ತಸ್ಮಾತ್ ಧ್ಯೇಯೈವ ಸಾಸದ, ಅದರಿಂದಾಗಿ ಅವಳ ಉಪಾಸನೆಯನ್ನ ಬಿಡುವ ಹಾಗಿಲ್ಲ. ಅವ್ಯಕ್ತಂ ಪ್ರಕೃತಿಂ ಪ್ರಾಹು ಕೂಟಸ್ಥಂ ಚಾಕ್ಷರಂಚ ತಾಂ, ಅವಳನ್ನ ಅವ್ಯಕ್ತ ಪ್ರಕೃತಿ, ಪ್ರಕೃಷ್ಟವಾದ ಕೃತಿ ಉಳ್ಳವಳು. ಲೋಕದ ಎಲ್ಲಾ ಏನೇನು ಅದ್ಭುತವಾದ ಸೃಷ್ಟಿ ಇದೆ, ಆ ಸೃಷ್ಟಿಯಲ್ಲಿ ಪ್ರಧಾನ ಪಾತ್ರ ಅವಳದ್ದೇ. ಆದ್ಮೇಲೆ ಅವಳನ್ನ ಪ್ರಕೃತಿ ಅಂತಾನೆ ಕರೆದು ಬಿಟ್ರು. ಆದ್ರಿಂದಾಗಿ ಸರ್ವ ಪ್ರಕೃತಿಗೆ ಮೂಲ ಸ್ರೋತಸ್ಸು ಅವಳು ಅಂತ ಶಾಸ್ತ್ರ ಹೇಳುತ್ತೆ. ಕೂಟಸ್ಥಂ, ಅವಳಲ್ಲಿ ವಿಕಾರ ಇಲ್ಲ. ನಮ್ಗೆ ಬೇಕಿರೋದು ಇನ್ನೊಂದೇನು, ಅವಳಲ್ಲೇ ವ್ಯತ್ಯಾಸ ಆಯ್ತು ಅಂತಂದ್ರೆ ನಮ್ಮ ಸುಖವು ಕೂಡ ಕುಲ್ಲೋಲ ಕಲ್ಲೋಲ ಆಗ್ಬಹುದು ಅಂತ. ಇಲ್ಲ, ಅವಳು ಸ್ಥಿರ, ಅವಳು ನಿತ್ಯ ಅಂತ ಹಿಂದೆ ಹೇಳಿದ್ರು. ಈಗ ಅವಳು ಕೂಟಸ್ಥ, ವಿಕಾರವಿಲ್ಲ, ಅಕ್ಷರ, ನಾಶವೂ ಇಲ್ಲ, ಅಧಿಕ ಕ್ಷರಣ, ಹೆಚ್ಚೆಚ್ಚು ಸುಖವನ್ನು ಕೊಡುವವಳು ಹೌದು. ಅಂತಹ ತಾಂ ಪ್ರಧಾನಂಚ ಪ್ರಾಹು ಮಹಾಪುರುಷ ಇತ್ಯಪಿ. ಇನ್ನೂ ಒಂದು ಶಬ್ದ ಇದೆ, ಪ್ರಧಾನ ಅಂತಂದ್ರೆ ಎಲ್ಲದಕ್ಕಿಂತ ಮುಖ್ಯ ಅಂತ. ಮಹಾಪುರುಷ, ಅವಳನ್ನ ಆ ಶಬ್ದದಿಂದ ಕರೀತಾರೆ. ಲೋಕದಲ್ಲಿ ಇರುವಂತಹ ಮಹಾ ಎನಿಸಿದ ಪುರುಷನಿಗೂ ಮಹಾ ಎನಿಸಿದವಳು, ಆದ್ರಿಂದಾಗಿ ಮಹಾಪುರುಷ, ಪುರುಷರಲ್ಲಿ ಅತ್ಯಂತ ಹಿರಿಯಳವಳು. ಅದೇನ್ರಿ ಪುರುಷರಲ್ಲಿ ಹಿರಿಯಳು ಅಂತ ಬೇರೆ ಹೇಳ್ತಾ ಇದ್ದೀರ? ಹೌದ್ರಿ, ತಾಕತ್ತಿನಿಂದ ಆಕೆ ಅತ್ಯಂತ ಬ್ರಹ್ಮಾದಿ ದೇವತೆಗಳನ್ನು ಕೂಡ ತಂದು ಕೂಡಿಸೋಳಾದ್ರಿಂದಾಗಿ ಅವಳೇ ನಿಜವಾದ ಪುರುಷಳು. ಆದ್ರಿಂದಾಗಿ ಮಹಾಪುರುಷ ಇತ್ಯಪಿ ತಾಂ ಬ್ರಹ್ಮ ಮಹದಿತ್ಯಾಹು, ಅವಳನ್ನೇ ಬ್ರಹ್ಮ ಅಂತ ಹೇಳಿದ್ದಾರೆ, ಮಹತ್ ಅಂತ ಹೇಳಿದ್ದಾರೆ, ಪರಂ ಅಂತ ಹೇಳಿದ್ದಾರೆ, ಜೀವಂ ಅಂತ ಹೇಳಿದ್ದಾರೆ, ಪರಾಮ್ ಅಂತ ಹೇಳಿದ್ದಾರೆ, ಚಿತಿಮ್ ಅಂತ ಹೇಳಿದ್ದಾರೆ. ಈ ಎಲ್ಲ ಶಬ್ದದಿಂದ ಅವಳನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಪರಮೋ ವಿಷ್ಣುರ್ಯೋ ಬ್ರಹ್ಮ ಪರಮಂ ಮಹತ್, ಆದ್ರಿಂದಾಗಿ ಪರಮಃ ವಿಷ್ಣು, ಅವಳನ್ನ ಪರಂ ಅಂತ ಹೇಳಿದ್ದಾರೆ, ಪರಮಾತ್ಮನನ್ನು ಪರಮ ಅಂತ ಹೇಳಿದ್ದಾರೆ. ಅಂತಹ ವಿಷ್ಣು ಬ್ರಹ್ಮ ಪರಮಂ ಮಹತ್, ಅವನನ್ನ ಇದು ಪರಂ ಬ್ರಹ್ಮ, ಅದು ಪರಮ ಬ್ರಹ್ಮ, ಇದು ಮಹಾಪುರುಷ, ಅದು ಪುರುಷೋತ್ತಮ.
ಇತ್ಯಾದಿ ಇತಿ ಬ್ರಹ್ಮಾಂಡ ವಚನಾಚ್ಚ ಅವ್ಯಕ್ತೋಪಾಸನಾನ್ ಮೋಕ್ಷ ಶಂಕಯ ಪೃಚ್ಛತಿ. ಅದರಿಂದಾಗಿ ಬ್ರಹ್ಮಾಂಡ ವಚನವು ಕೂಡ ಹಿಂದೆ ಶ್ರುತಿಗಳನ್ನ ಹೇಳಿದ್ರು, ಆಮೇಲೆ ಸ್ಮೃತಿಗಳನ್ನ ಹೇಳ್ತಾ ಆ ಮಾತುಗಳಲ್ಲೂ ಕೂಡ ಲಕ್ಷ್ಮಿಯ ಉಪಾಸನೆ ಕುರಿತಾದ ಮಾತುಗಳಿವೆ. ಆದ್ರಿಂದಾಗಿ ಈ ಪ್ರಶ್ನೆ ಬಂದದ್ದು ಸಹಜ. ನಮ್ಗೆ ಇಷ್ಟು ಓದಿಲ್ಲ, ಆದ್ರಿಂದಾಗಿ ಈ ಪ್ರಶ್ನೆ ಬರಲ್ಲ ಈ ಶ್ಲೋಕದ ಹಿಂದೆ. ಯಾವಾಗ್ಲೂ ಒಂದು ಶ್ಲೋಕ ಯಾವಾಗ ಹೆಚ್ಚು ಅರ್ಥ ಆಗತ್ತೆ ಗೊತ್ತಾ, ಅದಕ್ಕೆ ಸಂಬಂಧಪಟ್ಟ ಉಳಿದ ಒಂದಿಷ್ಟು ಬೇರೆ ಬೇರೆ ಗ್ರಂಥಗಳು ನಮಗೆ ಉಪಸ್ಥಿತಿಯಲ್ಲಿದ್ರೆ ಆವಾಗ ಅದು ಹೆಚ್ಚು ಅರ್ಥವನ್ನ ತಂದುಕೊಡುತ್ತೆ. ನಮ್ಗೆ ಈ ವಿಷಯದಲ್ಲಿ ಹಿನ್ನೆಲೆ ಏನೂ ಇಲ್ಲ ಅಂತ ಆದಾಗ ನಾವು ಈ ಪ್ರಶ್ನೆಗಳೆಲ್ಲ ನಮಗೆ ಅಸಂಬದ್ಧ, ಏನೋ ಕೇಳ್ತಾರೆ, ಅವರೇ ಹುಟ್ಟಿಸ್ಕೋತಾರೆ ಪ್ರಶ್ನೆ, ಅವರೇ ಉತ್ತರ ಕೊಡ್ತಾರೆ ಅಂತೆಲ್ಲ ನಮ್ಗೆ ಯಾಕೆ ಅನ್ನಿಸುತ್ತೆ ಅಂತಂದ್ರೆ ನಾವು ಆ ಪ್ರಶ್ನೆಗೆ ಸಂಬಂಧಪಟ್ಟ ಪೂರ್ವ ಸಿದ್ಧತೆಯಲ್ಲಿ ಇಲ್ಲ ಅಂತ ಅರ್ಥ. ಹಾಗಾಗಿ ಮಹಾಪುರುಷನಾದಂತಹ ಪರಮಾತ್ಮನ ವಿಶೇಷ ಮಹಿಮೆಯನ್ನ ಹೇಳುವ ದೃಷ್ಟಿಯಲ್ಲಿ ಈ ಮಾತು ಬಂದಿದೆ. ಅದರಿಂದಾಗಿ ಮಹಾಪುರುಷ ಇತ್ಯಪಿ ಅನ್ನುವ ಮಾತು ಬಂತು. ಕೂಟಸ್ಥೋಕ್ಷರ ಅಕ್ಷರ ಉಚ್ಯತೆ. ಮತ್ತೆ ಈ ವಿಷಯದಲ್ಲಿ ಮುಂದೆ ಕೂಟಸ್ಥ ಅಕ್ಷರ ಉಚ್ಯತೆ, ಕೂಟಸ್ಥ ಅಂತ ಹೇಳಿ ಲಕ್ಷ್ಮೀದೇವಿಯನ್ನೇ ಅಕ್ಷರ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿರುವಂತದ್ದನ್ನು ಕೂಡ ನಾವು ಮುಂದೆ 15ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇತ್ಯುತ್ತರ ವಚನಾತ್ ಕೂಟಸ್ಥ ಮಚಲಂ ಧ್ರುವಂ. ಈ ಅಧ್ಯಾಯದಲ್ಲಿ ಮುಂದೆ ಕೂಟಸ್ಥ ಮಚಲಂ ಧ್ರುವಂ ಅಂತ ಅವಳನ್ನ ಕೂಟಸ್ಥ ಅಂತ ಕರೆದಿದ್ದಾರೆ. ಸರಿ, ಮುಂದಿನ ಪೇಜಿಗೆ ಹೋಗೋಣ. ಅಲ್ಲೂ ಸ್ವಲ್ಪ ತಾತ್ಪರ್ಯ ಇದೆ. ಹೀಗೆ ಕೆಳಗಡೆ ಅನ್ಯಥಾ ಅಲ್ಲ, ಅಲ್ಲಿ ಇನ್ನೊಂದು ಲೈನ್ ಇದೆಯಾ ಮೇಲೆ? ಸರಿ ಸರಿ. ಕೂಟಸ್ಥವಚಲಂ ಧ್ರುವಂ ಇತ್ಯುಕ್ತತ್ವಾತ್ ಒಂದೇನೋ ಶಬ್ದ. ಅವ್ಯಕ್ತ ಶಬ್ದ, ಸರಿ, ಅವ್ಯಕ್ತ ಶಬ್ದ ಚಿತ್ ಪ್ರಕೃತಿ ವಾಚಿ. ಅವ್ಯಕ್ತ ಶಬ್ದ ಅನ್ನೋದು ಚಿತ್ ಪ್ರಕೃತಿಯನ್ನೇ ಹೇಳ್ತಾ ಇದೆ. ಅನ್ಯಥಾ ಒಂದು ವೇಳೆ ಹಾಗಲ್ಲದೆ ಇದ್ರೆ ತ್ವಾಂ ಪರ್ಯುಪಾಸತೆ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗ ವಿತ್ತಮಾಹ ಇತಿ ಭೇದೇನ ಪ್ರಶ್ನ ಅನುಪಪತ್ತಿ. ಇಲ್ಲ ಅಂದ್ರೆ ಈ ವ್ಯತ್ಯಾಸ ಇಲ್ಲದೆ ಹೋಗಿದ್ರೆ ಅವ್ಯಕ್ತ ಬೇರೆ, ತ್ವಾಂ ಅಂತ ಅಲ್ಲಿ ತ್ವಾಂ ಪರ್ಯುಪಾಸತೆ ಅಂತ ವ್ಯತ್ಯಾಸ ಇಲ್ಲದೆ ಇದ್ರೆ ಪ್ರಶ್ನೆಯೇ ಹುಡ್ತಿರ್ಲಿಲ್ಲ. ಯಾಕೆಂದ್ರೆ ನಿಮ್ ಹೆಸರು ಬೇರೆ ಮಾಡಿದ್ರು ಕೂಡ ಉಪಾಸನೆ ಮಾಡುವಾಗ ಅದ್ರಿಂದ ಏನು ಹೆಚ್ಚು ಬದಲಾಗಲ್ಲ ಘಟನೆಗಳು. ಪ್ರಶ್ನೆಯೇ ಕೊಡುತ್ತಿರ್ಲಿಲ್ಲ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಇತಿ ತೇನೈವ ಉಕ್ತತ್ವಾತ್. ಯಾಕಂದ್ರೆ ಪರತತ್ವ ಒಂದೇ ಇರ್ಲಿಕ್ಕೆ ಸಾಧ್ಯ, ಉಪಾಸನೆಯಲ್ಲಿ ಮುಖಗಳು ಬೇರೆ ಇರ್ಬೋದು. ಶ್ರೇಷ್ಠ ಯಾರು ಅಂತ ಕೇಳಿದಾಗ ನೀವು ವ್ಯಕ್ತಿಯ ಸ್ವರೂಪ ವ್ಯತ್ಯಾಸದಿಂದ ಒಬ್ಬ ಶ್ರೇಷ್ಠ ಒಬ್ಬ ಕನಿಷ್ಠ ಹೇಳಲಿಕ್ಕೆ ಆಗುದಿಲ್ಲ. ವ್ಯಕ್ತಿಯೇ ಬೇರೆ ಬೇರೆ ಆದಾಗ ಮಾತ್ರ ಶ್ರೇಷ್ಠ ಕನಿಷ್ಠಗಳನ್ನ ಕೂಡಿಸ್ಬೋದು. ಯಾಕೆಂದ್ರೆ ಭಗವಂತನ ಉಪಾಸನೆಯಲ್ಲಿ ಅವನ ಯೋಗ್ಯತೆಗೆ ತಕ್ಕಂತೆ ಅವನು ದೊಡ್ಡವನು ಚಿಕ್ಕವನು ಆಗ್ತಾನೆ ಹೊರತು ಅವನು ಉಪಾಸನೆ ಮಾಡುವ ಒಂದೇ ತತ್ವದ ವ್ಯತ್ಯಾಸದಿಂದ, ಅಂದ್ರೆ ಅದರಲ್ಲಿ ಭಗವಂತನನ್ನು ಉಪಾಸನೆ ಮಾಡುವವನೇ ಒಂದೇ ವ್ಯಕ್ತಿಯನ್ನು ಉಪಾಸನೆ ಮಾಡುವಾಗ ಕೇವಲ ಅದರ ಸ್ವರೂಪ ವ್ಯತ್ಯಾಸದಿಂದ ವ್ಯಕ್ತಿಯಲ್ಲಿ ವ್ಯತ್ಯಾಸ ಬರುವುದು ಸಾಧ್ಯ ಇಲ್ಲ. ಉಪಾಸಕ ಸ್ಪಷ್ಟವಾಗಿ ಎಲ್ಲಾ ಮುಖಗಳಿಂದಲೂ ಭಗವಂತ ಒಬ್ಬನೇ ಅಂತ ತಿಳ್ಕೊಳ್ಬೇಕಾದದ್ದೇ ಮುಖ್ಯ. ಆದದ್ರಿಂದ ಉಪಾಸನೆಯ ದಾರಿ ವ್ಯತ್ಯಾಸ ಆಗ್ಬೋದು ಹೊರತು ಉಪಾಸನೆಯ ರೂಪ ವ್ಯತ್ಯಾಸ ಆಗುವುದಕ್ಕೆ ರೂಪ ವ್ಯತ್ಯಾಸ ಆಗದೆ ಇದ್ದಾಗ ಅವರಲ್ಲಿ ಪರಸ್ಪರ ವ್ಯತ್ಯಾಸವನ್ನು ಹೇಳಲಿಕ್ಕೆ ಬರುವುದಿಲ್ಲ. ತ್ವಾಂ ಪರ್ಯುಪಾಸತೆ ಅನ್ನುವ ಈ ಎಲ್ಲ ಮಾತುಗಳು ಇಲ್ಲಿ ಸ್ಪಷ್ಟವಾಗಿ ನಮಗೆ ನಿರೂಪಣೆ ಮಾಡ್ತಾ ಇದೆ. ಏತು ತೇಮೇ ಯುಕ್ತ ತಮಾಮತಾಹ ಮಯ್ಯೇವ ಮನ ಆಧತ್ಸ್ವ ಇತ್ಯಾದೌ ಭಗವತೋಕ್ತೆ ಅವ್ಯಕ್ತ ಉಪಾಸಕಾನಾಂ ಆಧಿಕ್ಯಂ ವದಂತಿ ತೇ ತು ಅಪಲಾಪಕತ್ವಾತ್ ಅತೀವ ಸಾಹಸಿಕಾ ಇತಿ ಸುಶೋಚ್ಯಾಹ ಏವ. ಹೀಗಿದ್ರೂ ಕೂಡ ಅವರು ಈ ತೇಮೇ ಯುಕ್ತ ತಮಾಮತಾಹ ಅಂತ ಹೇಳಿದ
ವ್ಯಕ್ತಿಗೂ ಮಯ್ಯೇವ ಮನ ಆಧತ್ಸ್ವ ಅನ್ನುವ ಇತ್ಯಾದೌ ಭಗವತೋಕ್ತೇಪಿ ಭಗವಂತ ಇದೇ ಮಾತಿನಲ್ಲಿ ತನ್ನನ್ನು ಉಪಾಸನೆ ಮಾಡುವವರಿಗೆ ವಿಶೇಷತೆಯನ್ನು ಹೇಳಿದ್ದನ್ನು, ಇದೇ ನನ್ನನ್ನು ಮಯ್ಯೇವ ಮನ ಆಧತ್ಸ್ವ ಅಂತ ಮುಂದೆ ವಿವರಿಸಿದ್ದನ್ನು ಕೂಡ ನೀವೇ ಅಪಲಾಪ ಮಾಡಿದ ಹಾಗಾಗುತ್ತೆ. ನಿಮ್ಗೆ ಈ ಶ್ಲೋಕ ಕನೆಕ್ಟ್ ಆದ್ರೆ ಆಗ ಗೊತ್ತಾಗುತ್ತೆ ಏನದು ಅಂತ. ಈಗೇನಿದೆ ಅಂದ್ರೆ, ನನ್ನನ್ನು ಉಪಾಸನೆ ಮಾಡಿದವನು ಮಿಗಿಲೋ ಅವ್ಯಕ್ತವನ್ನ ಉಪಾಸನೆ ಮಾಡಿದವನು ಮಿಗಿಲೋ ಅಂತ ಅಲ್ಲಿ ಪ್ರಶ್ನೆ. ಆಗ ಅವ್ಯಕ್ತ ಅಂತಂದ್ರೆ ಅದು ಪರಮಾತ್ಮನದ್ದೇ ಬೇರೆ ಬೇರೆ ರೂಪ ಅಂತ ರೀತಿ ಹೇಳಿದ್ರೆ, ಮುಂದೆ ಮತ್ತೆ ಭಗವಂತನದ್ದೇ ಮಾತು ಮೈ ಏವ ಮನಾಧತ್ಸ್ವ ಮೈ ಬುದ್ಧಿಂ ನಿವೇಶಯ ಅಂತ ಅಲ್ಲಿ ನನ್ನನ್ನು ಅಂತ ಹೇಳಿದಾನು ಹೊರತು ಅವ್ಯಕ್ತವನ್ನು ಉಪಾಸನೆ ಅವನನ್ನ ಬಿಟ್ಟು ಅನ್ನುವ ಶಬ್ದದಿಂದ ಹೇಳಲಿಲ್ಲ. ಅಂದ್ರೆ ಅದೆರಡಲ್ಲಿ ವ್ಯತ್ಯಾಸ ಇಲ್ಲ, ಆದ್ರಿಂದ ಹಾಗೆ ಹೇಳಲಿಲ್ಲ. ಆದ್ರಿಂದ ಬಹಳ ಎಚ್ಚರದಿಂದ ನಾವು ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವ ದೃಷ್ಟಿಯಿಂದ, ನೀವೇ ಒಂದು ವೇಳೆ ಅವ್ಯಕ್ತ ಉಪಾಸನೆ ಪ್ರಧಾನ ಅಂತ ಹೇಳಿಬಿಟ್ರೆ, ಅಲ್ಲಿ ನನ್ನನ್ನು ಉಪಾಸನೆ ಮಾಡುವವನೇ ಮಿಗಿಲು ತೇಮೇ ಯುಕ್ತ ತಮಾಮತಾಹ ಅಂತ ಅವನೇ ಹೇಳಿದ್ದಾನೆ. ನೀವು ಅದರ ಮೇಲೆ ಇಲ್ಲ ಅವ್ಯಕ್ತ ಉಪಾಸನೆ ಮಾಡಿದವರೇ ಮಿಗಿಲು ಅಂತ ಅದರ ತಿದ್ದುಪಡಿ ಮಾಡ್ತೀರಿ ಅಂದ್ರೆ, ಸರಿ ಈ ಅಧ್ಯಾಯದಲ್ಲಿ ಹಾಗೆ ಹೇಳಿತ್ತಷ್ಟೇ, ಅದು ಮುಂದೆ ಆದ್ರೆ ಎಲ್ಲಿ ಆದ್ರೂ ಕನ್ಕ್ಲೂಡ್ ಆಗಿದೆ ಅಂದ್ರೆ ಕೊನೆಯ ಶ್ಲೋಕದಲ್ಲೂ ಕೂಡ ಈ ಅಧ್ಯಾಯದ ಕೊನೆಯ ಕೊನೆಯ ಅಧ್ಯಾಯದ ಶ್ಲೋಕದಲ್ಲೂ ಕೂಡ ಮೈಯವನಾದತ್ಸ್ವ ಮೈ ಬುದ್ಧಿಂ ನಿವೇಶಯ ಅಂತ ಮತ್ತೆ ಭಗವಂತನ ಪಾರಮ್ಯವನ್ನೇ ಹೇಳ್ತಾ ಇದೆ. ಅಂದಾಗಿ ನೀವು ಅವ್ಯಕ್ತದ ಉಪಾಸನೆಯನ್ನು ಪರಮ ಮಹಾಪುರುಷ ಅಂತ ಶಬ್ದ ಇರಬಹುದು, ಅಥವಾ ಇನ್ನೇನೇ ಶಬ್ದಗಳಿದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಹಿನ್ನೆಲೆಯಲ್ಲಿ ಭಗವಂತನ ಪರಿವಾರವನ್ನ ತೆಗೆದುಕೊಂಡಾಗ ಅವನನ್ನ ಬಿಟ್ರೆ ಅವಳು ಅತ್ಯಂತ ಹಿರಿಯಳು ಅನ್ನುವ ಅರ್ಥದಲ್ಲಿ ಈ ಮಾತುಗಳು ಬಂದಿವೆ ಹೊರತು ಯಾವ ಕಾರಣಕ್ಕೂ ಕೂಡ ಅದರಲ್ಲಿ ನಾವು ತಪ್ಪನ್ನ ಎಣಿಸುವ ಹಾಗಿಲ್ಲ ಅನ್ನುವ ವಿಷಯವನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ. ಅಪಲಾಪಕತ್ವಾತ್ ಅತಿಸಾಹಸಿಕಾ, ಶಾಸ್ತ್ರವನ್ನ ಅತ್ಯಂತ ಕೆಟ್ಟ ರೀತಿಯಿಂದ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಅತಿಸಾಹಸಿಕ ಅಂತಂದ್ರೆ ದುಡುಕು ನಿರ್ಧಾರ, ಅದು ಬರೀ ದುಡುಕಲ್ಲ, ಅತಿ ದುಡುಕು. ಇದರಿಂದ ಮಹಾ ಅನರ್ಥವೇ ಉಂಟಾದೀತು, ಇದರಿಂದ ಮಹಾ ಅವ್ಯವಸ್ಥೆ ಉಂಟಾದೀತು ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ. ಇತಿ ಸುಶೋಚ್ಯಾಹ ಏವ, ಅವರು ಕೇವಲ ಸುಶೋಚ್ಯರು ಅಂತಂದ್ರೆ ಪಾಪ ಪಿಟಿಯೇಬಲ್ ಅಂತ, ಅದು ಪಿಟಿಯೇಬಲ್ ಅಂದ್ರೆ ಬರೀ ಪಿಟಿಯೇಬಲ್ ಅಲ್ಲ, ಬಹಳ ಜೋರಾದ ಗರಹಣಕ್ಕೆ ಮುಂದೆ ಅನರ್ಥಕ್ಕೆ ಈಡಾಗುವಂತವರಿಂದ ಅಯ್ಯೋ ಪಾಪ ಅಂತ ತುಂಬಾ ದೊಡ್ಡ ವಾಕ್ಯಗಳಿಂದ ನಾವು ಹೇಳಿ ಅವರ ಬಗ್ಗೆ ಬೇಸರ ಮಾಡಿಕೊಳ್ಬೇಕು ಅಂತ ಹೀಗೆ ಈ ಉಪಾಸನೆಯ ಮುಖವನ್ನ ನಿರೂಪಣೆ ಮಾಡಿದ್ದಾರೆ. ಮತ್ತಷ್ಟು ಸಂಗತಿಯನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ವಿಷ್ಣು ಪುರಾಣ ಇರಲ್ಲ, ನಾಳೆ ನೋಡೋಣ. ಶ್ರೀ ಹರಿಪ್ರಿಯತಾ.